ರಮೇಶ್ ಜಿಗಜಿಣಗಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು RSS ವರ್ಸಸ್ ಸಂವಿಧಾನ, ಮನುಸ್ಮೃತಿ ವರ್ಸಸ್ ಸಂವಿಧಾನ. ನೋಡಿ, ಇದು ದಲಿತರಿಗೆ ಆಗಿರ್ತಕ್ಕಂತಹ ಬಹಳ ಅನ್ಯಾಯ. ರಮೇಶ್ ಜಿಗಜಿಣಗಿ ಅವರು ಸಂವಿಧಾನ ಪರ ಇಲ್ಲ, ಅವರು ದಲಿತರ ಪರವೂ ಇಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಅವರು RSS ನ ನೋಂದಣಿ ಮಾಡಿ 100 ವರ್ಷ ಮುಗ್ದಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ನೀವು ನೋಂದಣಿ ಮಾಡಿ ಅಂತ ಹೇಳಿದಕ್ಕೆ ಇವರು ದಲಿತರು RSS ವಿಚಾರವನ್ನ ಮಾತಾಡೋಂಗಿಲ್ಲ, RSS ವಿಚಾರಕ್ಕೆ ಬಂದ್ರೆ ಯಾರು ಇಲ್ಲಿವರೆಗೂ ಉಳಿದಿಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈ ದಿನ ಮಾಧ್ಯಮದ ಮುಖಾಂತರ ಇದನ್ನ ಖಂಡಿಸಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದೀವಿ. ನೋಡಿ, ಅಸ್ಪೃಶ್ಯತೆಗೆ ಜಾತಿ ವ್ಯವಸ್ಥೆ ಬೇರು, ಜಾತಿ ವ್ಯವಸ್ಥೆಗೆ ವರ್ಣಾಶ್ರಮ ನೀತಿ ಬೇರು, ವರ್ಣಾಶ್ರಮ ನೀತಿಗೆ ಬ್ರಾಹ್ಮಣವಾದಿ ಬೇರು, ಬ್ರಾಹ್ಮಣವಾದಿಗೆ ಸರ್ವಾಧಿಕಾರ ಮತ್ತೆ ರಾಜಕೀಯ ಅಧಿಕಾರನೇ ಬೇರು. ರಮೇಶ್ ಜಿಗಜಿಣಗಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು RSS ವರ್ಸಸ್ ಸಂವಿಧಾನ, ಮನುಸ್ಮೃತಿ ವರ್ಸಸ್ ಸಂವಿಧಾನ. ನೋಡಿ, ಇದು ದಲಿತರಿಗೆ ಆಗಿರ್ತಕ್ಕಂತಹ ಬಹಳ ಅನ್ಯಾಯ. ರಮೇಶ್ ಜಿಗಜಿಣಗಿ ಅವರು ಸಂವಿಧಾನ ಪರ ಇಲ್ಲ, ಅವರು ದಲಿತರ ಪರವೂ ಇಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಅವರು RSS ನ ನೋಂದಣಿ ಮಾಡಿ 100 ವರ್ಷ ಮುಗ್ದಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ನೀವು ನೋಂದಣಿ ಮಾಡಿ ಅಂತ ಹೇಳಿದಕ್ಕೆ ಇವರು ದಲಿತರು RSS ವಿಚಾರವನ್ನ ಮಾತಾಡೋಂಗಿಲ್ಲ, RSS ವಿಚಾರಕ್ಕೆ ಬಂದ್ರೆ ಯಾರು ಇಲ್ಲಿವರೆಗೂ ಉಳಿದಿಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈ ದಿನ ಮಾಧ್ಯಮದ ಮುಖಾಂತರ ಇದನ್ನ ಖಂಡಿಸಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದೀವಿ. ಈಗ ಜಿಗಜಿಣಗಿ ಅವರ ಉದ್ದೇಶ ಏನು? ಅವರು ಕೂಡ ದಲಿತರು, ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಹಾಕೋದು ವಿರೋಧವಾಗಿ? ನಿಮ್ಮ ನೋಡಿ, ಅವರ ಮೂಲ ಅಜೆಂಡಾ ಈ ದೇಶದಲ್ಲಿ ಅಗೇನ್ ಮನುಸ್ಮೃತಿಯನ್ನ ಸ್ಥಾಪನೆ ಮಾಡಿ, ಇಲ್ಲಿನ ಸಂವಿಧಾನವನ್ನ ನಾಶ ಮಾಡಿ, ಇಲ್ಲಿ ಇರ್ತಕ್ಕಂಥ ದಲಿತರನ್ನ ಮತ್ತೆ ಮುಸಲ್ಮಾನರನ್ನ ಇಬ್ಬರನ್ನು ಅಗೇನ್ ಹಳ್ಳಕ್ಕೆ ತೊಳಿಲಿಕ್ಕಂತೇಳಿ ದಲಿತರನ್ನೇ ಡಿವೈಡೆಡ್ ರೂಲ್ ಮಾಡಿ BJP ಮತ್ತೆ RSS ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಇದೆ. ಈಗ ಅವರು ಕೂಡ ಈಗ RSS ಉದ್ದೇಶ ಏನಿರ್ಬೇಕು? ನೋಡಿ, RSS ಮೂಲ ಉದ್ದೇಶ ಬಂದು ಈ ದೇಶದಲ್ಲಿ ಮನುಸ್ಮೃತಿಯನ್ನ ಅಗೇನ್ ಈ ದೇಶದಲ್ಲಿ ಅಳವಡಿಕೆ ಮಾಡಿ ಮನುಸ್ಮೃತಿಯಂತೆ ಈ ದೇಶವನ್ನ ಆಳ್ವಿಕೆ ಮಾಡೋದು ಅವರ ಮೂಲ ಅಜೆಂಡಾ. ಮತ್ತೆ ಈ ದೇಶದ ಸಂವಿಧಾನವನ್ನ ಅವರು ಎಂದೂ ಸಹ ಒಪ್ಪಲಿಲ್ಲ, ಮತ್ತೆ ಈ ದೇಶದ ಧ್ವಜವನ್ನು ಸಹ ಅವರು ಒಪ್ಪಲಿಕ್ಕೆ ರೆಡಿ ಇಲ್ಲ. ಇದು ಅವ್ರ ಮೂಲ ಅಜೆಂಡಾ. ಈಗ ನಾವು ಕೂಡ ದಲಿತರಿಗೆ ಸ್ಥಾನಮಾನ ಕೊಟ್ಟಿದ್ದೀವಿ, ಅಧಿಕಾರ ಕೊಟ್ಟಿದ್ದೀವಿ ಅಂತ BJP RSS ಹೇಳ್ತಾರೆ. ನೋಡಿ, BJP ಮತ್ತೆ RSS ಇವರು ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಇವರು ಬಳಸ್ತಾ ಇದ್ದಾರೆ ವಿನ ಇವರು ನಿಜವಾಗಿಯೂ ಸಹ ಅಂಬೇಡ್ಕರ್ ಸಿದ್ಧಾಂತವನ್ನ ಇವರು ಎಂದೂ ಅಷ್ಟೇ ಪಾಲನೆ ಮಾಡಲೇ ಇಲ್ಲ ಇಲ್ಲಿವರೆಗೂ. ಆದ ಕಾರಣ ನಾವು ದಲಿತರಾಗಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಮತ್ತೆ ನಮ್ಗೆ ಸಿದ್ಧಾಂತ ಏನಿದೆ ಆ ಸಿದ್ಧಾಂತಕ್ಕೆ ಪರವಾಗಿ ಯಾರು ಇರ್ತಾರೋ ಅವ್ರ ಜೊತೆನಲ್ಲಿ ಎಲ್ಲಾ ದಲಿತರು ಇರ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅವ್ರ ಉದ್ದೇಶ ಏನು? ನೋಡಿ, ಅವರು ಈ ರಾಜ್ಯದ ಗೃಹ ಮಂತ್ರಿಗಳು, ಅವರು ಅವ್ರ ಕರ್ತವ್ಯವನ್ನ ಮಾಡ್ತಾ ಇದಾರೆ. ಅವ್ರ ಕರ್ತವ್ಯ ಮಾಡ್ತಾ ಇದಾರೆ. ಇವರು ನೋಂದಣಿ ಮಾಡಿಸ್ಲಿಕ್ಕೆ ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದಾರೆ? ಇವರ ಮೂಲ ಅಜೆಂಡಾ ಈ ದೇಶದ ದಲಿತರು ಈ ದೇಶವನ್ನ ಆಳ್ವಿಕೆ ಮಾಡಬಾರ್ದು, ಈ ದೇಶವನ್ನ ಮನುಸ್ಮೃತಿನೇ ಆಳ್ವಿಕೆ ಮಾಡ್ಬೇಕನ್ನೋದೇ ಅವರ BJP ಮತ್ತೆ RSS ನ ಮೂಲ ಉದ್ದೇಶ. ಈಗ ನೀವು ಪ್ರಿಯಾಂಕಾ ಖರ್ಗೆ ಅವರಿಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಅವರ ಪರ ನೋಡಿ, ಯಾರು ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಿದ್ಧಾಂತವನ್ನ ಸಂವಿಧಾನವನ್ನ ಯಾರು ಪರಿಪಾಲನೆ ಮಾಡ್ತಾರೆ ಅವ್ರ ಪರವಾಗಿ ಅಂಬೇಡ್ಕರ್ ಅನುಯಾಯಿಗಳು ಸದಾ ಅವ್ರ ಜೊತೆನಲ್ಲಿ ಇರ್ತಾರೆ. ರಮೇಶ್ ಜಿಗಜಿಣಗಿ ಅವ್ರಿಗೆ ಆ ರೀತಿ ಸ್ಟೇಟ್ಮೆಂಟ್ ಮಾಡಿದಾರೆ, ಅವ್ರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ನೋಡಿ, ರಮೇಶ್ ಜಿಗಜಿಣಗಿ ಅವರೇ, ನೀವು ಈಗಾಗಲೇ ಇದೇನು ಮೊದಲನೇ ಬಾರಿ ಅಲ್ಲ, ಇದಕ್ ಮುಂಚೆನೂ ಸಹ ಒಬ್ಬ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ ಗಣರಾಜ್ಯೋತ್ಸವ ಮಾಡೋ ಸಂದರ್ಭದಲ್ಲಿ ಪರಮ ಪೂಜ್ಯರ ಫೋಟೋವನ್ನ ತೆಗೆಸಿ ಅವರು ಫ್ಲಾಗ್ ಹಾಸ್ಟೇಜ್ ಮಾಡಿದ್ರು.
ಆದ್ರೆ ಆ ಒಂದು ಕಾರಣಕ್ಕೋಸ್ಕರನೇ ಕಳೆದ ಬಾರಿ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನ ದಲಿತ ಪರ ಸಂಘಟನೆಗಳು ಹಮ್ಮಿಕೊಂಡಿದ್ವಿ, ಯಶಸ್ವಿನೂ ಆದ್ವಿ.